ಮತ್ತು ಈ ಸಮಕಾಲೀನದ ಧೋಣೀಕರಣ, ಇವರು ಧೋನಿ ಇದ್ದಂಗೆ ನಮ್ಮ ಶಿವಸುಂದರ್ ಸರು. ಸೊ ಆ ರೀತಿಯಲ್ಲಿ ರಿಟೈರ್ ಇದೇ ಇಲ್ಲ. ಕನ್ನಡದ ಒಂದು ಜಾತ್ಯತೀತ ಮತ್ತು ಸಂವಾದಶೀಲ ಪತ್ರಿಕೆಗಳಲ್ಲಿ ಒಂದಾಗಿರುವ ವಾರ್ತಾಭಾರತಿ ನಡೆಸಿಕೊಟ್ಟ ಶಿವಸುಂದರ್ ಅವರ ಈ ಮಾತುಕತೆ ಏನು 500 ತಲುಪಿದೆ, ಅದೊಂದು ದೊಡ್ಡ ವಿದ್ಯಮಾನ, ಒಂದು ಫಿನಾಮಿನನ್ ಅಂತ ನಾನು ಭಾವಿಸಿದ್ದೇನೆ. ಕರ್ನಾಟಕದ ಒಂದು ಫಿನಾಮಿನನ್. ಸಮಕಾಲೀನ ಸಿರೀಸ್ ಇದೆಯಲ್ಲ, ಭಾಳ ಅದ್ಭುತವಾದ್ದು ಮತ್ತು ಇವತ್ತಿನ ಕಾಲಘಟ್ಟಕ್ಕೆ ತುಂಬ ಪ್ರಸ್ತುತವಾಗಿದೆ. ವಾರ್ತಾಭಾರತಿ ಅಂತ ಪತ್ರಿಕೆಗೆ ಮಾತ್ರ ಇಂಥ ಸಂವಾದ ಇಡೋದಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದರೆ ವಾರ್ತಾಭಾರತಿ ಶಿವಸುಂದರ್ ಅವರು ಏನು ಹೇಳಿದರು ಆ ಎಲ್ಲ ವಿಷಯಗಳನ್ನು ಒಳಗೊಂಡಂಥ ಒಂದು ಪ್ರಬುದ್ಧವಾದ ಪತ್ರಿಕೆ. ಇವತ್ತು ಕರ್ನಾಟಕದಲ್ಲಿ ಧೈರ್ಯದಿಂದ ಎಷ್ಟೋ ವಿಷಯಗಳು ಬಂದಿದೆಯಲ್ಲ ವಾರ್ತಾಭಾರತಿಲಿ ಅನ್ನೋ ರೀತಿಯಲ್ಲಿ ಅದು ಇದು ಮಾಡ್ತಾಯಿದೆ, ಪ್ರಕಟ ಮಾಡ್ತಾಯಿದೆ. ಆದ್ದರಿಂದ ಇಂಥ ಪತ್ರಿಕೆಗಳು ಹೆಚ್ಚಬೇಕು ಮತ್ತು ಶಿವಸುಂದರ್ರವರಂಥ ವಿಚಾರವಾದಿಗಳು ಹೆಚ್ಚಬೇಕು. ಈ ಸಭೆ ಏನಿದೆ ಒಂದು ಆತ್ಮೀಯವಾದ ಸಭೆ. ನಾನಲ್ಲಿ ಕೂತಿದ್ದಾಗ ನನ್ನ ಕಣ್ಣು ತುಂಬಿ ಬಂತು, ಹೃದಯ ತುಂಬಿ ಬಂತು. ನಿಜಕ್ಕೂ ಕನ್ನಡಿಗರೆಲ್ಲರೂ, ಭಾರತೀಯರೆಲ್ಲರೂ ವಾರ್ತಾಭಾರತಿಗೆ ಮತ್ತು ಶಿವಸುಂದರ್ ಅವರಿಗೆ ಕೃತಜ್ಞರಾಗಿರಬೇಕು. ಬರಹಗಾರರು, ಕವಿಗಳಾಗಿರಿ, ನಾಟಕಕಾರರಾಗಿರಿ, ಕಾದಂಬರಿಕಾರಾಗಿರಿ, ಮತ್ತು ನೀವು ಯಾವುದೇ ವಯಸ್ಸಿನವರಾಗಿರಿ, ನೀವು ಎಷ್ಟೇ ವಯಸ್ಸಿನಲ್ಲಿ ಎಷ್ಟೇ ಹಿರಿಯರಾಗಿರಿ, ದಯವಿಟ್ಟು ಇವತ್ತಿನ ಈ ಸಮಾರಂಭದ ವಿಡಿಯೋವನ್ನು ವಾರ್ತಾಭಾರತಿಯವರು ಯೂಟ್ಯೂಬ್ನಲ್ಲಿ ಹಾಕಿದಾಗ ದಯವಿಟ್ಟು ನೋಡಿ. ಶಿವಸುಂದರ್ ಅವರು ಕೇಳ್ತಾ ಏನೇನು ಹೆಂಗಾಗ್ತಿದೆ ನ್ಯಾಯಾಂಗದ ಚಂದ್ರಶೂಕರಣ ಅಂತ. ಸೊ ಸಮಕಾಲೀನ ಬಗ್ಗೆ ನಾನು ಎರಡು ಹೇಳಲಿಕ್ಕೆ ಬಯಸ್ತೀನಿ. ಹೋರಾಟದಲ್ಲಿ ನಮ್ಮ ನೂರ್ ಶ್ರೀಧರ್ ಅವರಿದ್ದಾರೆ. ಹೋರಾಟದ ನೂರೀಕರಣ ಮತ್ತು ಈ ಸಮಕಾಲೀನದ ಧೋಣೀಕರಣ, ಇವರು ಧೋನಿ ಇದ್ದಂಗೆ ನಮ್ಮ ಶಿವಸುಂದರ್ ಸರು. ಸೊ ಆ ರೀತಿಯಲ್ಲಿ ರಿಟೈರ್ ಇದೇ ಇಲ್ಲ, ಸತತವಾಗಿ ಆಡ್ತಿದ್ದಾರೆ. ಸೊ ಎಲ್ಲ ಸಂಚುಗಳು ಎಲ್ಲೆಲ್ಲಿ ನಾವು ನೋಡ್ತೀವಿ ತುಂಬಾ ಅದರಲ್ಲಿ ವಿಷಯಗಳು ಇರ್ತವೆ, ವಿಷಯ ಮಂಡಿಸ್ತಾರೆ. ಮತ್ತು ಯಾರಿಗೆ ತಿಳುವಳಿಕೆ ಇಲ್ಲ ಅವ್ರಿಗೂ ಅರ್ಥ ಆಗಿರೋ ರೀತಿಯಲ್ಲಿ ಮಾಡ್ತಿದ್ದಾರೆ. ಮತ್ತು ವಾರ್ತಾಭಾರತಿ ಈ ಒಂದು ಸ್ಟೆಪ್ ತೊಗೊಂಡು ಮಾಡಿರೋದು ದೊಡ್ಡ ಕೆಲಸ. ಓಕೆ, ಇದು ಇನ್ನೂ ನಿಮಗೆ ದೇವರು ಶ್ರೇಯಸ್ಕೊಳ್ಳಿ ಅಂತ ನಾನು ಆಶಿಸ್ತೀನಿ. ವಾರ್ತಾಭಾರತಿಯಲ್ಲಿ ಶಿವಸುಂದರಂ ಅವರ ಸಮಕಾಲೀನ 500ನೇ ಸಂಚಿಕೆ ಇವತ್ತು ಲೈವ್ ಆಗಿದೆ. ಇಡೀ ದೇಶದ ರಾಜಕೀಯ ವ್ಯವಸ್ಥೆ ಆಗಿರ್ಬೋದು, ಅಥವಾ ದೇಶ ವಿದೇಶಗಳಿನ ಕರೆಂಟ್ ಇಶ್ಯೂಗಳಾಗಿರ್ಬೋದು, ಅಥವಾ ರಾಜ್ಯದ ರಾಜಕೀಯ ವಿಶ್ಲೇಷಣೆ ಆಗಿರ್ಬೋದು, ಅತ್ಯಂತ ಸಮರ್ಪಕವಾಗಿ ಜನರ ಮನಸ್ಸನ್ನು ಮುಟ್ಟುವಂತಹ ಮಾತುಗಳಿಂದ ಶಿವಸುಂದರಂ ಅವರ 500 ಸಂಚಿಕೆಗಳು ಅತ್ಯಂತ ಶ್ರೇಷ್ಠವಾಗಿ ಕಂಡುಬರ್ತಾಯಿದೆ. ಭಾಳ ಅದ್ಭುತವಾಗಿ ಮಾತಾಡಿ ಬದಲಾವಣೆ ತರಬೇಕು, ಸಮಾಜದಲ್ಲಿ ಪರ್ಯಾಯ ಬದಲಾವಣೆಯ ಮಾರ್ಗಗಳನ್ನು ಕಂಡುಕೊಳ್ಬೇಕು ಅಂಥೇಳಿ ತುಂಬ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ವಾರ್ತಾಭಾರತಿಯ ಸಂಪಾದಕ ಮಂಡಳಿಗೆ ಮತ್ತು ಶಿವಸುಂದರಂ ಸರ್ ಅವರಿಗೆ ನೈಜ ಹೋರಾಟಗಾರರ ವೇದಿಕೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ಕನ್ನಡದ ಒಂದು ಜಾತ್ಯತೀತ ಮತ್ತು ಸಂವಾದಶೀಲ ಪತ್ರಿಕೆಗಳಲ್ಲಿ ಒಂದಾಗಿರುವ ವಾರ್ತಾಭಾರತಿ ನಡೆಸಿಕೊಟ್ಟ ಶಿವಸುಂದರ್ ಅವರ ಈ ಮಾತುಕತೆ ಏನು 500 ತಲುಪಿದೆ, ಅದೊಂದು ದೊಡ್ಡ ವಿದ್ಯಮಾನ, ಒಂದು ಫಿನಾಮಿನನ್ ಅಂತ ನಾನು ಭಾವಿಸಿದ್ದೇನೆ. ಕರ್ನಾಟಕದ ಒಂದು ಫಿನಾಮಿನನ್. ಶಿವಸುಂದರ್ ಅವರು ಬರಹದಿಂದ ದೃಶ್ಯಕ್ಕೆ ಮತ್ತು ಮಾತಿಗೆ ತಮ್ಮನ್ನು ತಾವು ಪಲ್ಲಟಗೊಳಿಸ್ಕೊಂಡಿದ್ದು ಒಂದು ಬಹಳ ಇಂಪಾರ್ಟೆಂಟ್ ಆದ ವಿದ್ಯಮಾನ. ಯಾಕಂದರೆ ಹೊಸ ತಲೆಮಾರಿನಲ್ಲಿ ಬಹಳ ಜನ ಓದೋದಕ್ಕಿಂತ ಕೇಳ್ತಾರೆ ಮತ್ತು ನೋಡ್ತಾರೆ. ಆ ಅರ್ಥದಲ್ಲಿ ಸರಿಯಾದ ಕಾಲಕ್ಕೆ ಶಿವಸುಂದರ್ ಅವರು ತಮ್ಮ ಚಿಂತನೆಯನ್ನು, ಅನುಭವವನ್ನು, ತಮ್ಮ ಅಧ್ಯಯನದ ವಿದ್ವತ್ತನ್ನು ಶೇರ್ ಮಾಡ್ತಾ ಇದ್ದಾರೆ. ಆ ಶೇರ್ ಅಥವಾ ಹಂಚ್ಕೊಳ್ಳೋದು ಅನ್ನೋದನ್ನು ನಾನು ಉದ್ದೇಶಪೂರ್ವಕವಾಗಿ ಹೇಳ್ತಿದ್ದೇನೆ. ಏಕೆಂದರೆ ಕನ್ನಡಿಗರಿಗೆ ಕರ್ನಾಟಕ ಮತ್ತು ಭಾರತವನ್ನು ಒಳಗೊಂಡಂತೆ ವಿಶ್ವದ ವಿದ್ಯಮಾನಗಳನ್ನು ಒಂದು ಅರಿವಾಗಿ ರಾಜಕೀಯ ಪ್ರಜ್ಞೆಯಲ್ಲಿ ತಿಳಿಸ್ತಿರುವಂತಹ ಒಂದು ಅದ್ಭುತವಾದ
ಸಂಚಿಕೆಗಳಿಗೂ ಇದು 500 ಆಗಿದೆ. ಇದು ಇನ್ನೂ ಮುಂದುವರಿಲಿ ಅಂತ ಹೇಳಿ ಹಾರೈಸ್ತೇನೆ. ಈ ವರ್ತಮಾನದ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಏನು ಈ ವಿಶೇಷವಾದಂಥ ಒಂದು ಚರ್ಚೆ ಆಗ್ತಾ ಇದೆ ಅಥವಾ 500 ಸಂಚಿಕೆಯಿಂದ ಇವತ್ತೇನು ನಡೀತಾ ಇದೆ ಅದು ಬಹುಶಃ ಇನ್ನಷ್ಟು ಮುಂದುವರಿಬೇಕಾಗಿದೆ, ಇನ್ನಷ್ಟು ಪರಿಣಾಮಕಾರಿಯಾಗಿ ಮುಂದುವರಿಬೇಕಾಗಿದೆ. ಇವತ್ತಿನ ತುರ್ತು ಅಗತ್ಯತೆ ಮತ್ತು ಅವರು ಏನು ಈ ಒಂದು 500 ಸಂಚಿಕೆಯನ್ನು ಮುಗಿಸಿದ್ದಾರ ಇದಕ್ಕೆ ಬಹುಶಃ ನಾವೆಲ್ಲರೂ ಕೂಡ ಬೆಂಬಲಿಸ್ತಾ ಇದ್ದೀವಿ. ಮತ್ತು ಅವರು ಈ ಸಂಚಿಕೆಯನ್ನು ಅಥವಾ ಈ ರೀತಿಯ ಚರ್ಚೆಯನ್ನು ವಾರ್ತಾ ಭಾರತಿಯಲ್ಲಿ ಇನ್ನಷ್ಟು ಮುಂದುವರಿಸಲಿ. ನಾವು ಬಹುಶಃ ಅದರ ಭಾಗವಾಗಿರ್ತೀವಿ, ಆ ಚರ್ಚೆಯ ಭಾಗವಾಗಿರ್ತೀವಿ ಅಂತ ನನಗನ್ನಿಸ್ತಾ ಇದೆ. ಜನಗಳಿಗೆ ಒಂದು ಈ ಥರ ಒಂದು ಅರಿವಿಕೆ ಅಂತ ಹೇಳಿದ್ರಲ್ಲ, ಅದು ಬರೋದಕ್ಕೆ ಈ ಥರ ಕಾರ್ಯಕ್ರಮಗಳು ಆಗಬೇಕು, ತುಂಬ ಚೆನ್ನಾಗಿ ಸೇರಬೇಕು. ಸಮಕಾಲೀನ ಸಿರೀಸ್ ಇದೆಯಲ್ಲ ಭಾಳ ಅದ್ಭುತವಾದ್ದು ಮತ್ತು ಇವತ್ತಿನ ಕಾಲಘಟ್ಟಕ್ಕೆ ತುಂಬ ಪ್ರಸ್ತುತವಾಗಿದೆ. ಹಾಗಾಗಿ ಅದು ಮುಂದುವರಿಬೇಕು. ನೀವು 500 ಅಲ್ಲ 1000 ಬಂದರೂ ಕೂಡ ನಾವು ಭಾಳ ಖುಷಿಯಿಂದ ಅದನ್ನು ನೋಡ್ತೀವಿ ಮತ್ತು ವಿಚಾರ ವಿನಿಮಯ ಮಾಡ್ಕೋತೀವಿ, ಮನನ ಮಾಡ್ಕೋತೀವಿ ಮತ್ತು ನಮಗೆ ಅದರಿಂದ ಪ್ರೇರಣೆ ಸಿಗ್ತಾಯಿದೆ, ತುಂಬ ಪ್ರೇರಣೆ ಸಿಗ್ತಾಯಿದೆ. ಶಿವಸುಂದರ್ ಅವರು ಮತ್ತು ವಾರ್ತಾ ಭಾರತಿ ಇಬ್ಬರಿಗೂ ಆ ಕಾರಣಕ್ಕಾಗಿ ಧನ್ಯವಾದ ಹೇಳಬೇಕಾಗಿದೆ. ಇದು ಮುಂದುವರಿಬೇಕು. 1000 ಕಂತುಗಳನ್ನು ಕೂಡ ನಾವು ನೋಡೋಕ್ಕೆ ಕುತೂಹಲದಿಂದ ಕಾಯ್ತಾ ಇದ್ದೀವಿ. ಅಲ್ಲಿನ ಏನು ವಾರ್ತಾ ಭಾರತಿ ತರ್ತಾ ಇದೆ ತುಂಬ ಅದ್ಭುತವಾಗಿದೆ. ಒಂದು ಜಾಗೃತಿ ಮತ್ತು ಅರಿವನ್ನು ಮೂಡಿಸ್ತಕ್ಕಂಥದ್ದು ಅದು ಕಂಟಿನ್ಯೂ ಆಗಬೇಕು. ಯಾಕೋ ಶಿವಸುಂದರು ಇನ್ನು ಮುಂದೆ ಬೇರೆಯವರಿಗೆ ಅದನ್ನ ಅವಕಾಶ ಕೊಡಿ, ನಾನು ಜನರ ಮಧ್ಯೆ ಹೋಗ್ತೀನಿ ಅಂತ ಇದ್ದರು. ಅವರ ಅಭಿಪ್ರಾಯ ಅದು. ಆದರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳು ಇವತ್ತು ಏನು ಇದೆ ಇದನ್ನು ಸಮರ್ಪಕವಾಗಿ ಎದುರಿಸ್ತಕ್ಕಂಥದ್ದು ಶಿವಸುಂದರ್ ಮಾಡ್ತಾ ಇದ್ದಾರೆ. ಇದು ಕಂಟಿನ್ಯೂ ಆದರೆ ಒಳ್ಳೆಯದು. ವಾರ್ತಾ ಭಾರತಿ ಅಂತ ಪತ್ರಿಕೆಗೆ ಮಾತ್ರ ಇಂಥ ಸಂವಾದ ಇಡೋದಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದರೆ ವಾರ್ತಾ ಭಾರತಿ ಶಿವಸುಂದರ್ ಅವರು ಏನು ಹೇಳಿದರು ಆ ಎಲ್ಲ ವಿಷಯಗಳನ್ನು ಒಳಗೊಂಡಂಥ ಒಂದು ಪ್ರಬುದ್ಧವಾದ ಪತ್ರಿಕೆ. ಆದ್ದರಿಂದ ನನಗೆ ಶಿವಸುಂದರ್ ಅವರ ಬಗ್ಗೆ ಎಷ್ಟು ಗೌರವ ಇದೆಯೋ ಪತ್ರಿಕೆ ಬಗ್ಗೆನೂ ಅಷ್ಟೇ ಗೌರವ ಇದೆ. ಇವತ್ತು ಕರ್ನಾಟಕದಲ್ಲಿ ಧೈರ್ಯದಿಂದ ಎಷ್ಟೋ ವಿಷಯಗಳು ಬಂದಿದೆಯಲ್ಲ ವಾರ್ತಾ ಭಾರತಿಲಿ ಅನ್ನೋ ರೀತಿಯಲ್ಲಿ ಅದು ಇದು ಮಾಡ್ತಾಯಿದೆ, ಪ್ರಕಟ ಮಾಡ್ತಾಯಿದೆ. ಆದ್ದರಿಂದ ಇಂಥ ಪತ್ರಿಕೆಗಳು ಹೆಚ್ಚಬೇಕು ಮತ್ತು ಶಿವಸುಂದರ್ರವರಂಥ ವಿಚಾರವಾದಿಗಳು ಹೆಚ್ಚಬೇಕು. ಆಗ ಈ ದೇಶದ ಏನಾರು ಈ ಸಮಾಜ ಸುಧಾರಣೆ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಇಂಥವು ನಡೀತಾನೆ ಇರಲಿ, ಹೆಚ್ಚು ನಡಿಬೇಕು. ಇನ್ನು ಈಗೇನು ಆಗಿದೆ ಅದಕ್ಕಿಂತಲೂ 100 ಪಟ್ಟು ಹೆಚ್ಚು ವಿಷಯಗಳು ವಾರ್ತಾ ಭಾರತಿಯಿಂದ ಮತ್ತು ಶಿವಸುಂದರ್ರವರಂಥ ಪ್ರಜ್ಞಾವಂತರಿಂದ ಬರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೀನಿ. ಸಮಕಾಲೀನ ಸರಣಿ ಏನು ಬರ್ತಾ ಇದೆ, ಶಿವಸುಂದರ್ ಇವಾಗ ಹೇಳ್ದಂಗೆ ಚಳುವಳಿ ಅಂದರೆ ಅರಿವು ಮೂಡಿಸೋದು ಅಂತ ಹೇಳ್ಬಿಟ್ಟು, ಈ ಚಳುವಳಿ ಯಾಕೆ ಮಾಡಬೇಕು, ಆಂದೋಲನಗಳನ್ನು ಯಾಕೆ ಮಾಡಬೇಕು, ಜನ ಹೋರಾಟ ಯಾಕೆ ಮಾಡಬೇಕು, ಒಂದು ಪ್ರಭುತ್ವ ಸರಿಯಾಗಿ ನಡ್ಕೊಳ್ಳದೇ ಇದ್ದರೆ ಅನ್ನೋದ್ರ ಬಗ್ಗೆ ಅರಿವು ಮೂಡಿಸುವಂತಹ ಸರಣಿಗಳಿವು. ಸೊ ಇಂತಹ ಯಾವುದೇ ಕೆಲಸ ವಾರ್ತಾಭಾರತಿಯಿಂದ ನಡೀತಾ ಇರುವಂಥದ್ದು ನಿಜವಾಗ್ಲೂ ಅಭಿನಂದನಾರ್ಹ. ಅದರಲ್ಲೂ ಶಿವಸುಂದರ್ ಅಂತಹ ಜ್ಞಾನಿಯನ್ನು ಇಟ್ಕೊಂಡು ಮಾತಾಡ್ತಾ ಇರೋದ್ರಿಂದ ಈ ಕಾರ್ಯಕ್ರಮನ ಮಾಡ್ತಾ ಇರೋದ್ರಿಂದ ಬಹಳ ಉಪಯುಕ್ತ ಆಗುತ್ತೆ ನೋಡುವಂತಹ ಜನರಿಗೆ. ಸೊ ಈ ಸರಣಿಗಳ ಮೂಲಕ ಇಂಥ ವಿಷಯಗಳನ್ನು ಮತ್ತು ಸಮಕಾಲೀನ ಹೇಳ್ದಂಗೆ ಇವಾಗ ಏನು ಕರೆಂಟ್ ಇಶ್ಯೂಗಳಿದ್ದಾವೆ ಇದನ್ನು ಹೆಂಗೆ ಅಡ್ರೆಸ್ ಮಾಡಬೇಕು, ಹೆಂಗೆ ಅರ್ಥ ಮಾಡ್ಕೋಬೇಕು, ವಿಷಯಗಳನ್ನ ಇಂಟರ್ಪ್ರಿಟ್ ಮಾಡುವಂಥದ್ದು ಕೂಡ ತುಂಬ ಬಹಳ ಮುಖ್ಯ ಆಗ್ತದೆ. ಅದನ್ನು ಶಿವಸುಂದರ್ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದು ಯಾವುದೇ ಒಂದು ಕಾನ್ಸೆಪ್ಟ್ ಬಗ್ಗೆ ಆಗಿರಬಹುದು, ಬಂಡವಾಳಶಾಹಿತ್ವ ಆಗಿರಬಹುದು, ಫ್ಯಾಸಿಸಮ್ ಬಗ್ಗೆ ಆಗಿರಬಹುದು, ಪ್ರಜಾಪ್ರಭುತ್ವದ ಉಲ್ಲಂಘನೆ, ಸಂವಿಧಾನದ ಉಲ್ಲಂಘನೆ, ಆಡಳಿತದ ದುರುಪಯೋಗ, ನ್ಯಾಯಾಂಗದ ದುರುಪಯೋಗ, ಇವೆಲ್ಲವನ್ನು ಕೂಡ ಬಹಳ ಚೆನ್ನಾಗಿ ಸಾಮಾನ್ಯ ಜನರಿಗೆ ಅರ್ಥ ಆಗೋಂಗೆ ವಿವರಿಸ್ತಾ ಇರೋದ್ರಿಂದ ಇದು ಬಹಳ ಉಪಯುಕ್ತವಾದಂತಹ ಒಂದು ಕಾರ್ಯಕ್ರಮ, ಅಭಿನಂದನಾರ್ಹ. Over the past 6 years, Shivsundar through his YouTube program Samakalina has exhaustively covered a variety of people's issues, and he has done it extremely thoroughly. The diversity, the range, the depth of his analysis is stupendous. In fact, he is Karnataka's leading public intellectual. I do not have any hesitation in saying this. Yeah, I'm amazed sometimes
that he is able to do such thorough and exhaustive research and present his views. I wish him all the luck over the next few years, and it is extremely necessary that he continues to do this program, and I also thank Varta Bharati for providing him this platform. ವಾರ್ತಾಭಾರತಿ ಅದು ಜನಪತ್ರಿಕೆ. ಒಂದು ಸಂತೋಷ ಅಂತ ಏನಂತಂದರೆ, ಭಾರತದಲ್ಲಿ ಎರಡು ಕಣ್ಣುಗಳು ನಾನು ಯೋಚಿಸುವಾಗ, ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ರು, ಇನ್ನೊಂದು ಗಾಂಧಿ. ಬಾಬಾ ಸಾಹೇಬರು 5 ಪತ್ರಿಕೆಗಳನ್ನು ತರ್ತಾರೆ, ಗಾಂಧಿ ಕೂಡ ಕೆಲವು ಪತ್ರಿಕೆಗಳನ್ನು ತರ್ತಾರೆ. ಯಂಗ್ ಇಂಡಿಯಾ ಅನ್ನೋದು ಭಾಳ ಮುಖ್ಯವಾದ ಪತ್ರಿಕೆ. ಪತ್ರಿಕೋದ್ಯಮ ಅನ್ನೋದು ಹಾಗೆ ಜನರ ಬಳಿ ಹೋಗಬೇಕು, ಜನರ ಹತ್ತಿರ ಆಗಬೇಕು ಅನ್ನೋದು ಭಾಳ ಮುಖ್ಯವಾದ ಆಶಯ ಆಗಿತ್ತು ಬಾಬಾ ಸಾಹೇಬರಂತೂ. ಆ ಸಂದರ್ಭನ ನೆನೆಸ್ಕೊಂಡ್ರೆ ಈಗಲೂ ಭಾಳ ಆಶ್ಚರ್ಯ ಆಗುತ್ತೆ. ಸ್ವತಃ ಅಂಬೇಡ್ಕರು ಬರಿತಾಯಿದ್ರು, ಆಮೇಲೆ ಮಳೆ ಜೋಡಿಸ್ತಾಯಿದ್ರು, ಅವರೊಬ್ಬರೇ ನಿರಂತರವಾಗಿ ಕೆಲಸ ಮಾಡ್ತಿದ್ರು. ಬಟ್ ಇವತ್ತು ಭಾಳ ದೊಡ್ಡ ತಂತ್ರಜ್ಞಾನ ಭಾಳ ದೊಡ್ಡ ಮುಂದುವರೆದಿದೆ. ಇವತ್ತು ಮಾಧ್ಯಮಗಳು ಯಾವ ಸ್ಥಿತಿಯಲ್ಲಿದೆ ಅಂತ ಹೇಳುವ ಅಗತ್ಯ ಇಲ್ಲ. ನಾನು ಭಾಳ ನಂಬಿಕೊಂಡಿರುವ ಕೆಲವು ಪತ್ರಿಕೆಗಳನ್ನು ನಾನು ಈಗಲೂ ನಿರಂತರವಾಗಿ ಓದ್ತಾಯಿದ್ದೀನಿ. ಬಹುಶಃ ಮುಂಗಾರು ಪತ್ರಿಕೆ ಇದ್ದಾಗ ಬಹಳ ಭರವಸೆ ಮೂಡಿಸಿತ್ತದು. ನಮ್ಮೆಲ್ಲರ ಉಸಿರಾಗ್ಬೋದು ಪತ್ರಿಕೆ ಅಂತ ಹೇಳಿ. ಅದು ಅಲ್ಲಿಯ ಅನೇಕ ಕಾರಣಗಳಿಗೆ ನಿಂತು ಹೋಯಿತು. ಆನಂತರ ಬೇರೆ ಬೇರೆ ಪತ್ರಿಕೆಗಳು ಬಂದರೂ ವಾರ್ತಾಭಾರತಿ ನಿಜವಾಗ್ಲೂ ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ ಜನರ ಪತ್ರಿಕೆ, ಜನಸಾಮಾನ್ಯರ ಪತ್ರಿಕೆ. ಏನು ನಾವು ಬಹಳ ಶಬ್ದ ಬಳಸ್ತೀವಿ, ಕಟ್ಟಕಡೆಯ ಮನುಷ್ಯರ ಪರವಾಗಿ ನಿಲ್ಲುವುದು ಬಹಳ ಮುಖ್ಯವಾದ ವಿಷಯ ಪತ್ರಿಕೋದ್ಯಮದಲ್ಲಿ. ಅದನ್ನು 4ನೇ ಅಂಗ ಅಂತ ಹೇಳಿದರೂ ತಪ್ಪಾಗಲಾರ್ದು. ಅದು ಈಗಾಗಲೇ ಹೇಳಿದ್ದಾರೆ, ಅದನ್ನು 4ನೇ ಅಂಗ ಪತ್ರಿಕೋದ್ಯಮ ಅನ್ನೋದು. ಅದು ಜನರ ನಾಡಿ ಮಿಡಿತವನ್ನು ಧ್ವನಿಸುವಂಥ ಪತ್ರಿಕೋದ್ಯಮ ಇವತ್ತಿಗೆ ಬಹಳ ಮುಖ್ಯವಾಗಿದೆ. ಮತ್ತು ಪತ್ರಿಕೋದ್ಯಮ ಅನ್ನೋದು ಬಹಳ ದೊಡ್ಡ ಜಾಹೀರಾತಿನಲ್ಲಿ ಕಳೆದೋಗ್ತಿದೆಯಾ ಅಂತ ಅನ್ನುವ ಸಂದರ್ಭದಲ್ಲಿ ಅದೆಲ್ಲವನ್ನು ಮೀರಿ ವಾರ್ತಾಭಾರತಿ ಎಲ್ಲರ ಪತ್ರಿಕೆಯಾಗಿ ನಮ್ಮೊಟ್ಟಿಗೆ ಇದೆ. ಅಲ್ಲಿ ಬರುವ ಲೇಖನಗಳಂತೂ ಪ್ರತಿದಿನ ನಾವು ಓದಲೇಬೇಕಾದಂಥ ಬಹಳ ಮುಖ್ಯವಾದ ಅಂಶಗಳು, ಇವತ್ತಿನ ಕರೆಂಟ್ ಅಫೇರ್ಸ್ ಅಥವಾ ಪ್ರಸ್ತುತ ಚಿಂತನೆಗಳಿರುವ ವಿಷಯಗಳು ಅದರಲ್ಲಿ ಬರ್ತಿದ್ದಾವೆ. ವಿಶೇಷವಾಗಿ ನಾನು ಶಿವಸುಂದರ್ ಅವರ ವಿಡಿಯೋನ ನಾನು ಅಷ್ಟು ಗಮನಿಸಲ್ಲ, ಆದರೆ ಶಿವಸುಂದರ್ ಬರೆಯುವ ಲೇಖನಗಳನ್ನು ಗಮನಿಸ್ತೀನಿ. ಸ್ವಲ್ಪ ದೀರ್ಘವಾಗಿ ಬರೆದಾಗ ಶಿವಸುಂದರು ಸ್ವಲ್ಪ ಮೊದಲೇ ಅದು ನೋಡಿದ ತಕ್ಷಣ ಬುಕ್ಸನ್ನು ನೋಡಿದ ತಕ್ಷಣ ತಗೊಳ್ತೀವಿ, ಆದರೆ ಓದಲ್ಲ, ಇಟ್ಬಿಡ್ತೀವಿ. ಹಾಗೆ ಲೇಖನಗಳು ಓದಬೇಕು ಅಂತ ಯಾವಾಗ ಅನಿಸ್ತದೆ ಅಂದರೆ ಕಡಿಮೆ ವಿಷಯನ ಬರೆದಾಗ ನಾವು ಬೇಗ ಓದೋಕ್ಕೆ ಸಾಧ್ಯ ಆಗುತ್ತೆ. ಸ್ವಲ್ಪ ಲಾಂಗ್ ಆಗಿದ್ದಾಗ ಗಮನಿಸೋದು ಕಡಿಮೆ. ಬಹಳ ಮುಖ್ಯ ವಿಷಯ ಇದ್ದಾಗ ನಾನು ಖಂಡಿತ ಶಿವಸುಂದರ್ ಅವರ ಬರವಣಿಗೆಯನ್ನು ಗಮನಿಸ್ತೀನಿ. ಈ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ವಾರ್ತಾಭಾರತಿಯನ್ನು ನನ್ನ ಕಡೆಯಿಂದ ಒಂದು ಮುಖ್ಯವಾದ ವಿಷಯವನ್ನು ನಾನು ಹೇಳಲೇಬೇಕಾಗುತ್ತೆ. ಈ ಮುಖಾಂತರ ಸರ್ಕಾರಕ್ಕೆ ಕೂಡ ಇವತ್ತು ಕೆಲವು ದಿನಗಳ ಹಿಂದೆ ನಮ್ಮ ಕೋಟಗನಹಳ್ಳಿ ರಾಮಯ್ಯ ಒಂದು ಸಭೆಯಲ್ಲಿ ಮಾತಾಡ್ತಾ, ಇವತ್ತು ನಮಗೆ ಕೇಳಲಿಕ್ಕೆ ಜಾಗ ಇಲ್ಲ, ಅಂದರೆ ಭೂಮಿ ಇಲ್ಲ, ನಾವೀಗ ಆಕಾಶ ಕೇಳಬೇಕಾಗಿದೆ ಅಂತೇಳಿ ಒಂದು ಮಾತು ಹೇಳಿದರು. ಭಾಳ ಸತ್ಯವಾದ ಮಾತು. ಇವತ್ತಿಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಕ್ಕೆ ಕನಿಷ್ಠ 1% ಕೂಡ ಭೂಮಿ ಇಲ್ಲದೆ ಇರುವ ಸಂದರ್ಭ ಇದೆ. ಶಿವಸುಂದರ್ ಇವತ್ತು ಮಾತಾಡ್ತಾ 10 ಲಕ್ಷ ಭೂಮಿ ಕರ್ನಾಟಕದಲ್ಲಿ ಇದೆ ಅಂತ ಕೇಳಿದರು. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಕನಿಷ್ಠ ದಲಿತ ಸಂಘರ್ಷ ಸಮಿತಿ ಪ್ರಾರಂಭ ದಿನಗಳಲ್ಲಿ ಭೂಮಿ ಪರವಾಗಿ ಬಹಳ ದೊಡ್ಡ ಹೋರಾಟ ಮಾಡಿದೆ. ದೇವರಾಜ ಅರಸು ಕಾಲದಲ್ಲಿ ಕೂಡ ಒಂದಿಷ್ಟು ಭೂಮಿ ಸಿಕ್ಕಿದೆ. ಆದರೆ ಇವತ್ತು ಭೂಮಿ ಬಹಳ ಕಷ್ಟವಾಗಿದೆ. ಯಾರು ಭೂಮಾಲಕರಿದ್ದಾರೋ ಅವ್ರ ಕಡೆಗೆ ಭೂಮಿ ಹೋಗ್ತಿದೆ ಹೊರತು ಯಾರು ಭೂಮಿಯಿಂದ ವಂಚಿತರಾಗಿದ್ದಾರೋ, ಒಂದು ಮನೆ ಕಟ್ಟಕ್ಕೂ ಜಾಗ ಇಲ್ವೋ ಅಂಥವರಿಗೆ ಭೂಮಿ ಸಿಗಬೇಕಾಗಿದೆ. ನಾವು ಪ್ರಾರಂಭ ದಿನಗಳಲ್ಲಿ 2 ಎಕರೆ ದರ್ಖಾಸ್ತು ಭೂಮಿಯಲ್ಲಿ 2 ಎಕರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಬೇಕು ಅಂತ ಕೇಳ್ತಿದ್ವಿ. ಈಗ ಕನಿಷ್ಠ 1 ಎಕರೆನಾರು ಈ ಸರ್ಕಾರ ಪರ್ಟಿಕ್ಯುಲರಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಕನಿಷ್ಠ 1 ಎಕರೆನಾರು ಸರ್ಕಾರ ಕೊಡಲೇಬೇಕು. ಇವತ್ತು ವಾರ್ತಾಭಾರತಿ ಮತ್ತು ಶಿವಸುಂದರ್ ಅವರ ಸಮಕಾಲೀನದ 500ನೇ
ಕಾರ್ಯಕ್ರಮವನ್ನು ಕುರಿತಾದ ಅವರಿಗೆ ಅಭಿನಂದನೆಯನ್ನು ಮತ್ತು ಮುಂದೆ ಕಾರ್ಯಯೋಜನೆಯನ್ನು ಹಮ್ಮಿಕೊಳ್ಳಬೇಕಾದ ಒಂದು ಪ್ರಸಂಗದಲ್ಲಿ ಆದ ಚರ್ಚೆ, ಈ ಸಭೆ ಏನಿದೆ ಒಂದು ಆತ್ಮೀಯವಾದ ಸಭೆ. ನಾನಲ್ಲಿ ಕೂತಿದ್ದಾಗ ನನ್ನ ಕಣ್ಣು ತುಂಬಿ ಬಂತು, ಹೃದಯ ತುಂಬಿ ಬಂತು. ನಿಜಕ್ಕೂ ಕನ್ನಡಿಗರೆಲ್ಲರೂ, ಭಾರತೀಯರೆಲ್ಲರೂ ವಾರ್ತಾಭಾರತಿಗೆ ಮತ್ತು ಶಿವಸುಂದರ್ ಅವರಿಗೆ ಕೃತಜ್ಞರಾಗಿರಬೇಕು. ನಾನು ಒಂದು ಸ್ವಲ್ಪ ಭಾವುಕನಾಗಿ ಮಾತನ್ನು ಹೇಳ್ತಿದ್ದೇನೆ. ನಾನು ಕನ್ನಡದ ಒಬ್ಬ ಬರೆಯುವವನಾದ್ದರಿಂದ, ಒಬ್ಬ ಕಲಾವಿದನಾದ್ದರಿಂದ, ಕನ್ನಡದ ಎಲ್ಲ ಕಲಾವಿದರು, ಬರೆಯುವವರು, ಕಲಾವಿದರು ಅಂದರೆ ನೀವು ನಾಟಕ ಮಾಡಿ, ನೀವು ವರ್ಣಚಿತ್ರ ಬಿಡಿಸೋರಾಗಿ, ಮತ್ತೊಂದು ಮಾಡಿ ಇನ್ನೊಂದು ಮಾಡೋರಾಗಿರಿ, ಬರಹಗಾರರು, ಕವಿಗಳಾಗಿರಿ, ನಾಟಕಕಾರರಾಗಿರಿ, ಕಾದಂಬರಿಕಾರಾಗಿರಿ, ಮತ್ತು ನೀವು ಯಾವುದೇ ವಯಸ್ಸಿನವರಾಗಿರಿ, ನೀವು ಎಷ್ಟೇ ವಯಸ್ಸಿನಲ್ಲಿ ಎಷ್ಟೇ ಹಿರಿಯರಾಗಿರಿ, ದಯವಿಟ್ಟು ಇವತ್ತಿನ ಈ ಸಮಾರಂಭದ ವಿಡಿಯೋವನ್ನು ವಾರ್ತಾಭಾರತಿಯವರು ಯೂಟ್ಯೂಬ್ನಲ್ಲಿ ಹಾಕಿದಾಗ ದಯವಿಟ್ಟು ನೋಡಿ. ನಾವು ಸಾಧಾರಣವಾಗಿ ಒಂದು ಮಾತನ್ನು ಕೇಳ್ತೀವಿ ಈ ನಡುವೆ ಪುಸ್ತಕಗಳ ಹಿಂದೆ, ಲೈಫ್ ಚೇಂಜಿಂಗ್ ಅಂಥೇಳಿ. ಇದನ್ನು ಮತ್ತು ಇನ್ನೊಬ್ಬ ಬಹಳ ದೊಡ್ಡ ಧೀಮಂತ, ಕನ್ನಡದ ಮತ್ತು ಭಾರತದ ಧೀಮಂತ ಮನಸ್ಸು ಒಂದು ವೇದಿಕೆಯ ಮೇಲೆ ಇವತ್ತು ಶಿವಸುಂದರ್ ಅವ್ರ ಜೊತೆಗಿತ್ತು. ಎ ನಾರಾಯಣ ಅವರಿದ್ದರು. ಎ ನಾರಾಯಣ ಅವರು ಶಿವಸುಂದರ್ ಅವರ ಜೊತೆಗೆ ಈ ಸಂವಾದವನ್ನು ನಡೆಸಿಕೊಟ್ರು. ದಯವಿಟ್ಟು ಇದನ್ನು ನೋಡಿ, ಯಾವುದೇ ಪೂರ್ವಗ್ರಹ ಇಲ್ಲದೆ ಮನಸ್ಸು ಸ್ಥಿಮಿತಗೊಳಿಸ್ಕೊಂಡು ನೀವು ನೋಡಿದರೆ ನನಗೆ ಆದ ಹಾಗೆ ನಿಮ್ಮ ಮನಸ್ಸು ತುಂಬುತ್ತೆ, ಕಣ್ಣು ತುಂಬಿ ಬರುತ್ತೆ, ಇದರಲ್ಲಿ ಅನುಮಾನ ಇಲ್ಲ. ನಾನು ವಾರ್ತಾಭಾರತಿಯವರು ಈ ವಿಡಿಯೋವನ್ನು ಬಿಟ್ಟಾಗ ನಾನು ಖಂಡಿತವಾಗಲೂ ನನಗೆ ಗೊತ್ತಿರುವ ಎಲ್ಲರ ಜೊತೆಗೆ ಇದನ್ನು ಹಂಚಿಕೊಳ್ತೇನೆ. ತಾವು ದಯವಿಟ್ಟು ಇದನ್ನು ಹಂಚಿಕೊಳ್ಳಿ. ಬಹಳ ದೊಡ್ಡ ಒಂದು ವಿದ್ಯಮಾನ ಇವತ್ತು ಘಟಿಸಿದೆ. ನಮ್ಮ ಶಿವಸುಂದರ್ ಸರ್ ಅವರ 500ನೇ ಸಂಚಿಕೆ ಇದು. ಇವತ್ತು ಚಿತ್ರಕಲಾ ಪರಿಷತ್ನಲ್ಲಿ ಪ್ರೇಕ್ಷಕರ ಎದುರು ಎ ನಾರಾಯಣ ಅವ್ರ ಜೊತೆ ಒಂದು ಸಂವಾದ ನಡೀತು. ಅದು ಇವತ್ತಿನ ಇಡೀ ದೇಶದ ವಿದ್ಯಮಾನಗಳು, ರಾಜಕೀಯ ಮತ್ತು ಸಾಂಸ್ಕೃತಿಕ ಮತ್ತು ಸಾಮಾಜಿಕವಾಗಿ, ಆರ್ಥಿಕವಾಗಿ ಇವತ್ತು ದೇಶ ಯಾವ ಬಿಕ್ಕಟ್ಟಿನಲ್ಲಿ ಇದೆ, ಯಾವ ಸನ್ನಿವೇಶವನ್ನು ನಾವು, ಯಾವ ಒಂದು ಸಮಸ್ಯೆಯನ್ನು ನಾವು ಎದುರಿಸ್ತಾ ಇದ್ದೇವೆ ಮತ್ತು ಅದಕ್ಕೆ ಕಾರಣ ಏನು, ಪರಿಹಾರ ಹೇಗೆ ಇತ್ಯಾದಿಗಳ ಬಗ್ಗೆ ಒಂದು ದೊಡ್ಡ ಸಂವಾದ ನಡೀತು. ಇದು ಪ್ರತಿಯೊಬ್ಬ ಭಾರತೀಯನು, ಪ್ರತಿಯೊಬ್ಬ ಕನ್ನಡಿಗನು ನೋಡಲೇಬೇಕಾದಂತಹ ಒಂದು ಚರ್ಚೆ. ಬರೀ ನೋಡಿ ಸುಮ್ಮನಾಗೋದಲ್ಲ, ಇದನ್ನು ಅರ್ಥ ಮಾಡಿಕೊಂಡು ಇವತ್ತು ನಿಜವಾಗಲೂ ನಮ್ಮ ದೇಶ ಹೇಗಿದೆ, ನಮ್ಮ ದೇಶದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಇವತ್ತಿನ ಯುವಕರು, ಅದರಲ್ಲೂ ಮುಖ್ಯವಾಗಿ ವಿದ್ಯಾವಂತ ಯುವಕರು ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದ್ದಾರೆ, ಅದರ ಪರಿಣಾಮ ಮುಂದೆ ಏನಾಗಬಹುದು ಅನ್ನೋದನ್ನು ಗಂಭೀರವಾಗಿ ಚಿಂತಿಸುವಂತಹ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಹೆಚ್ಚು ಜನ ನೋಡಿ ಮತ್ತು ಹೆಚ್ಚು ಜನ ನೋಡೋ ಹಾಗೆ ಇದನ್ನು ಶೇರ್ ಮಾಡೋದ್ರ ಮೂಲಕ ಪ್ರತಿಯೊಬ್ಬರಿಗೂ ತಲುಪಿಸಿ.